ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಬಾಸ್ 100 ವರ್ಷ ಆಯ್ತು ನಿಮಗೆ. ನಾನೇ ಕಾಲ್ ಮಾಡ್ಬೇಕು ಅನ್ಕೊಂಡೆ, ಅಷ್ಟ್ರಲ್ಲಿ ನೀವೇ ಕಾಲ್ ಮಾಡ್ಬಿಟ್ರಿ. ಎಲ್ಲಿದ್ಯೋ ಮೀನನಾಥ? ಇಲ್ಲ, ಫಾರ್ಮರ್ಸ್ ಹತ್ರನೇ ಇದ್ದೀನಿ. ಏನ್ ನಡೀತಾ ಇದೆ ಅಲ್ಲಿ? ಏನ್ ನಡೆಯುತ್ತೆ? ಊಟ ತಿಂಡಿ ಎಲ್ಲ ಆರಾಮಾಗಿ ನಡೀತಿದೆ. ಇಷ್ಟು ದಿನ ಮನೇಲಿದ್ರ, ಇವತ್ತದೆಲ್ಲ ಜಾಲಿ ರೈಡ್ಗೆ ಹೋಗ್ಬೇಕು ಅಂತ ಎಲ್ಲರೂ ಸೇರಿ ಕಾರ್ ಒಳಗೆ ಬಂದು ಕೂತ್ಕೊಂಡ್ರು. ಇನ್ನೇನು ಹೊರಡ್ಬೇಕು, ಕಾರ್ಯ ಸ್ಟಾರ್ಟ್ ಆಗ್ಲಿಲ್ಲ. ಏನ್ ಮಾಡ್ತಾರೆ, ಎಲ್ರು ವಾಪಸ್ ಮನೆ ಒಳಗೆ ಹೋದ್ರು. ಅಲ್ಲ ಬಾಸ್, ನೀವೇನೋ ಹಾರರ್ ಸಿನಿಮಾ ನೋಡು ಅಂತ ಕಳ್ಸಿದ್ರಿ. ಇಲ್ಲಿ ನೋಡಿದ್ರೆ ಅವಾರ್ಡ್ ಸಿನಿಮಾ ನಡೀತಿದೆ, ಫುಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್. ನನ್ನನ್ನು ಏನ್ ಅನ್ಕೊಂಡಿದ್ದಾನ ಅವನು? ನನ್ನ ಹಿಸ್ಟ್ರಿ ಗೊತ್ತಿಲ್ಲ ಅನ್ಸುತ್ತೆ ಆ ಮಂತ್ರವಾದಿಗೆ. ಆ ದೆವ್ವ ಏನೋ ಮಾಡ್ತಿದೆ, ನೀರಲ್ಲಿರೋ ಕಲ್ಲಿನ ತರ ಹಾಗೆ ಇದೆಯೇನೋ? ಯಾವ ದೆವ್ವನೂ ಇಲ್ಲ ಬಾಸ್. ಅದೇನೋ ತೋರಿಸ್ಬಿಟ್ಟು ಸುಮ್ಮನೆ ಕತೆ ಕಟ್ತಿದ್ದ ನಿಮ್ಗವನು. ಒಂದು ವೇಳೆ ಇದ್ರು ಅದು ಡಮ್ಮಿ ಪೀಸು ಅಷ್ಟೇ, ಅದ್ರ ಕೈಲಿ ಏನೂ ಆಗ್ತಿಲ್ಲ. ಉಗುರು ಇಟ್ಕೊಂಡು ಮರ ಕಟ್ ಮಾಡಕ್ ಬಂದಿದ್ದಾನ ಅವನು. ಕೆಲ್ಸ ಆಗಿಲ್ಲ ಅಂದ್ರೆ ಅವನ್ ತಲೆ ಕಟ್ ಮಾಡ್ತೀನಿ ನಾನು. ಬಾಸ್, ನಾನು ಇಲ್ಲಿದ್ರೆ ಏನೂ ಆಗಲ್ಲ ಬಾಸ್. ಸುಮ್ಮನೆ ಹೋಟ್ಲು ರೂಮು ಊಟ ತಿಂಡಿ ಅದು ಇದು ಅಂತ ಎಲ್ಲ ನ್ಯಾಷನಲ್ ವೇಸ್ಟ್ ಬಾಸ್. ನಾನು ಅಲ್ಲಿಗೆ ಬಂದ್ಬಿಡ್ತೀನಿ ಬಾಸ್. ಏಯ್ ಬೇಡ, ನಾನೊಂದ್ಸಲಿ ಅವನ ಹತ್ರ ಮಾತಾಡ್ತೀನಿ, ಆಮೇಲೆ ಡಿಸೈಡ್ ಮಾಡೋಣ. ಅವನು ದೆವ್ವನ ಒಂದ್ಸತಿ ಕರೆಸಿ ನನ್ನ ಮುಂದೆ ಮಾತಾಡಿದಾನೆ, ಅದಕ್ಕೆ ಅವನ ಮೇಲೆ ನಂಬಿಕೆ. ಅವನು ಬರೀ ಮಾತು ಅಂತ ಏನಾದ್ರೂ ಗೊತ್ತಾದ್ರೆ ನಾನೇ ನಿನಗೆ ಕಾಲ್ ಮಾಡಿ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಅಲ್ಲಿವರೆಗೂ ಅಲ್ಲೇ ಇರು, ಯಾರಿಗೂ ಡೌಟ್ ಬರಲೇಬಾರ್ದು, ಗೊತ್ತಾಯ್ತಾ? ಹೇ, ಡೌಟೇ ಬೇಡ ಬಾಸ್. ನಾನು ಹಾಕೋ ಗೆಟಪ್ನ ನೀವು ನೋಡಿದ್ರು ನಿಮಗೂ ಕಂಡು ಹಿಡಿಯಕ್ಕಾಗಲ್ಲ. ಸ್ಕೂಲಿಂದಾನೇ ಗೆಟಪ್ ಹಾಕೋದ್ರಲ್ಲಿ ಎತ್ತಿದ ಕೈ ನಾನು. ಗಾಂಧೀಜಿ ಗೆಟಪ್ ಹಾಕಿದ್ರೆ ಜನ ಕಾಲಿಗೆ ಬೀಳೋರು, ಪೊಲೀಸ್ ಗೆಟಪ್ ಹಾಕಿದ್ರೆ ಜನ ಮಾಮೂಲಿ ಕೊಡೋರು. ಏಯ್, ಜಾಸ್ತಿ ಕುಯ್ಬಾರ್ದು. ನಾನು ಮೊದಲೇ ಟೆನ್ಷನ್ ಅಲ್ಲಿದ್ದೀನಿ. ಸರಿ, ಅದನ್ನೆಲ್ಲ ಬಿಟ್ಟಾಕು. ಅಲ್ಲಿ ಏನಾಗುತ್ತೆ ಅಂತ ಫಸ್ಟ್ ಹೇಳು. ಸರಿ, ಓಕೆ ಬಾಸ್. ಬಾಬಾ, ಬಾಬಾ. ಏನು? ಏನ್ ಮಾಡ್ತಾ ಇದ್ದೀರಾ? ದುಷ್ಟ ಶಕ್ತಿನ ಆವಾಹನೆ ಮಾಡ್ಕೋತಾ ಇದ್ದೀನಿ. ಯಾಕೆ ನಗ್ತಾ ಇದೆಯಾ? ಅಲ್ಲ, ಯಾರೋ ಒಬ್ಬ ನವಿಲ್ ಹಿಡಿಬೇಕು ಅಂತ ಫ್ರೆಂಡ್ ಹತ್ರ ಐಡಿಯಾ ಕೇಳಿದ್ನಂತೆ.
ಅವನು ಹೇಳಿದಂತೆ ಬೆಣ್ಣೆ ತಗೊಂಡು ಹೋಗಿ ನವಿಲ್ ತಲೆ ಮೇಲೆ ಇಟ್ಬಿಡು. ಬಿಸಿಲಿಗೆ ಬೆಣ್ಣೆ ಕರ್ಗೋಗಿ ನವಿಲ್ ಕಣ್ ಮುಚ್ಚೋಗುತ್ತೆ. ಆಗ ನವಿಲ್ಗೆ ಎಲ್ಲಿ ಓಡಾಡ್ಬೇಕು ಅಂತ ಗೊತ್ತಾಗಲ್ಲ. ಆಗ ಹೋಗಿ ನವಿಲ್ ಹಿಡಿಬೋದು ಅಂತ. ಹಾಗಾಯ್ತು ನೀವು ಹೇಳೋ ಕತೆ. ನಾನೇ ಅವ್ರ ಮನೆಗೆ ಹೋಗಿ ಹೊಡೆದಾಕ್ತಿದ್ದೆ. 2 ದಿನ ಆಯ್ತು ನೀವು ಬಂದು. ಇನ್ನೂ ಅವ್ರ ಮೇಲೆ ಒಂದೇ ಒಂದು ಸ್ಕ್ರಾಚ್ ಕೂಡ ಬಿದ್ದಿಲ್ಲ. ನಾನೊಂದು ಕೆಲಸ ಹೇಳ್ತೀನಿ, ಅದನ್ನ ನೀನ್ ಮಾಡಬೇಕು. ಏನು? ಶಿವಗಾಮಿ ಪೂಜೆ ರೂಮಲ್ಲಿ ಶಾಂಭವಿ ವಿಗ್ರಹ ಇದೆ. ಶಿವಗಾಮಿ ಫಾರ್ಮ್ ಹೌಸ್ ಅಲ್ಲಿರೋ ಚಿಕ್ಕ ವಿಗ್ರಹನು ಕಂಟ್ರೋಲ್ ಮಾಡ್ತಿರೋದು ಅದೇ. ಅದರ ಶಕ್ತಿನೇ ಇಲ್ಲಿಗೆ ಹೋಗ್ತಾ ಇರೋದು. ಆ ಮನೆಯಲ್ಲಿ ನಿಮಗೆ ಯಾರಾದರೂ ಪರಿಚಯದವರಿದ್ರೆ ಪೂಜೆ ರೂಮಲ್ಲಿರೋ ಶಾಂಭವಿ ವಿಗ್ರಹದ ಕಣ್ಣಿಗೆ ಬಟ್ಟೆ ಕಟ್ಟಬೇಕು. ತಬ್ ಓ ಶಕ್ತಿ ಫಾರ್ಮ್ ಹೌಸಲ್ಲಿರೋ ವಿಗ್ರಹಕ್ಕೆ ತಲುಪಲ್ಲ. ಆಗ ಪವರು ಕಮ್ಮಿ ಆಗುತ್ತೆ. ಆಗ ನಿಮ್ಮ ಕೆಲಸ ಸಲೀಸಾಗುತ್ತೆ. ಸರಿ ಬಿಡಿ, ಅದು ಒಂದು ಪ್ರಯತ್ನ ಮಾಡ್ಬಿಡೋಣ. ನನ್ನ ಮಾತು ಕೇಳೋರು ಆ ಮನೇಲಿದ್ದಾರೆ, ಅವರಿಂದಾನೇ ಪ್ರಯತ್ನ ಮಾಡಿಸ್ತೀನಿ. ಹಾಗೆ ಮಾಡಿಸಿದ್ರೆ ಕೆಲಸ ಸಕ್ಸಸ್ ಆಗುತ್ತಾ? ಖಂಡಿತ ಆಗುತ್ತೆ, ಖಂಡಿತ ಆಗುತ್ತೆ. ಸರಿ. ಹಲೋ. ಹಲೋ ಆಂಟಿ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಎಲ್ಲಿ ಇತ್ತೀಚೆಗೆ ಮನೇಲೇ ಇರಲ್ಲ. ಯಾವಾಗ ಕೇಳಿದ್ರು ಊರ್ಗೋಗಿದ್ದಾರೆ ಅಂತಾನೆ ಹೇಳ್ತಿರ್ತಾರೆ. ಹೌದು, ಊರಲ್ಲಿ ಜಮೀನಿದೆಯಲ್ಲ, ಅಲ್ಲಿ ಸ್ವಲ್ಪ ಕೆಲಸಗಳಿತ್ತು. ಹಾಗಾಗಿ ಆಗಾಗ ಊರಿಗೆ ಹೋಗ್ಬೇಕಾಗತ್ತೆ. ನಿಮ್ಮಿಂದ ಒಂದು ಕೆಲಸ ಆಗ್ಬೇಕಿತ್ತಲ್ಲ. ಏನ್ ಹೇಳಿ? ಏನಿಲ್ಲ, ಅಶೋಕ್ನ ಮುಗಿಸಿ ಶಿವಗಾಮಿನ ಒಂಟಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಆದ್ರೆ ಆ ದೈವ ಶಕ್ತಿ ಅದನ್ನ ಮಾಡಕ್ ಬಿಡ್ತಾ ಇಲ್ಲ. ಅಲ್ಲಿರೋ ಯಕ್ಷಿಣಿ ಎಷ್ಟೇ ಸಲ ಪ್ರಯತ್ನ ಪಟ್ರೂ ಆ ಅಶೋಕು ತಪ್ಪಿಸ್ಕೋತಾನೇ ಇದ್ದಾನೆ. ಅಲ್ಲವ್ರನ್ನ ಕಾಯ್ತಾ ಇರೋದು
ನಿಮ್ಮ ಮನೆ ಪೂಜೆ ರೂಮಲ್ಲಿರೋ ಶಾಂಭವಿ ವಿಗ್ರಹ